ಸರ್ ನಮಸ್ತೆ, ನಿಮ್ಮ ಹೆಸರು? ಯಶವಂತ್. ಸರ್ ನೋಡ್ತಿರ್ಬೋದು, ದರ್ಶನ್ ಸರ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಅವ್ರು ಮಾಡಿದ್ದು ತಪ್ಪಾ ಸರಿನಾ ನಿಮ್ಮ ಪ್ರಕಾರ? ಮೇಡಮ್, ದರ್ಶನ್ ಸರ್ ಮಾಡಿರೋದು ಅಂತ ಪ್ರೂಫ್ ಇನ್ನೂ ಸಿಕ್ಕಿಲ್ಲ ಪೊಲೀಸವ್ರಿಗೆ. ಸೊ ಇನ್ನು ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೋ ನೋಡಬೇಕಲ್ಲ. ಸೊ ಸರಿನೋ ತಪ್ಪೋ ಅನ್ನೋದು ಹೇಗೆ ಅಂದರೆ, ಇವಾಗ ಹತ್ತು ಕಡೆಯಿಂದನೂ ತಪ್ಪಾಗಿದೆ. ಇವರು ಸ್ವಲ್ಪ ಈಸಿಯಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಈಸಿ ಇನ್ ದ ಸೆನ್ಸ್ ಸ್ವಲ್ಪ ಪೊಲೀಸು ಅಥವಾ ಲಾ ಅದ್ರ ಮೂಲಕ ಆ್ಯಕ್ಷನ್ಸ್ನ ತೊಗೋಬೇಕಾಗಿತ್ತು ಅಂತ ನಮಗನ್ಸುತ್ತೆ. ಯಾಕಂದರೆ ಅವ್ರನ್ನ ನೋಡಿ ಚಿಕ್ಕ ವಯಸ್ಸಿಂದ ಬೆಳೆದಿರ್ತೀವಿ ನಾವು. ಅವ್ರ ಅದಿನೇ ಹೋಗಬೇಕು ಅಂತ ನನಗೂ ಇಷ್ಟ. ನಮ್ಮ ಪೋಸ್ಟ್ಗಳಿಗೆಲ್ಲ ಕಮೆಂಟ್ ಆಗಿದ್ರು, ಶಕ್ತಿ ಫೌಂಡೇಶನ್ ಪೋಸ್ಟಲ್ಲೆಲ್ಲ ನೋಡ್ಬೋದು ನೀವು, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮುಂದುವರಿಸಿ ಅಂತ. ಪ್ರಾಬಬ್ಲಿ ಸ್ವಲ್ಪ ಏನಾದರೂ ಏನೋ ಕೋಪದ ಕೈಲಿ ಬುದ್ಧಿ ಕೊಟ್ಟಿರ್ಬೋದೇನೋ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದರೆ, ಫ್ಯಾನ್ಸು ದರ್ಶನ್ ಸರ್ಗೆ ತುಂಬ ಜನ ಇರುವಂಥದ್ದು, ಅವ್ರನ್ನ ಫಾಲೋ ಮಾಡ್ತಿರೋರು ಇರ್ಬೋದು. ಅವ್ರ ಮೇಲೆ ಇದು ಯಾವ ಥರ ಪರಿಣಾಮ ಬೀರುತ್ತಾ, ಹೆಂಗೇನು ಅಂತ? ನಮ್ಮ ಬಾಸೇ ಮಾಡಿದ್ರೆ ಬಿಡು, ನಾವ್ಯಾಕೆ ಮಾಡಬಾರ್ದು ಅನ್ನೋ ಥರ ಏನಾದರೂ? ಚಾನ್ಸೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಪೊಲೀಸವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಸ್ಟ್ರಿಕ್ಟಾಗಿ ಎಲ್ಲನೂ ಆರ್ಡರ್ಸ್ನ ಮಾಡ್ತಿರ್ತಾರೆ. ಸೊ ಒಳ್ಳೆ ಹಾದಿನ ನೋಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆಯಿಂದ ಇನ್ನೊಂದು ವಿಷಯ ಕೇಳ್ತಿದ್ದೀವಿ, ದರ್ಶನ್ ಸರು ಪವಿತ್ರ ಅವ್ರಿಗೆ ಮೆಸೇಜ್ ಮಾಡಿರೋದು ಫುಲ್ ವೈರಲ್ ಆಗ್ತಿದೆ. ಮದುವೆಗೆ ಆಗಿ ಹೆಂಡತಿ ಕೂಡ ದರ್ಶನ್ ಸರ್ಗೆ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹುಡುಗಿರ ಲಾಯಲ್ಟಿ ಬಗ್ಗೆ ಕ್ವಶನ್ ಕೇಳೋರಿಗೆ ಇವಾಗ ದರ್ಶನ್ ಸರ್ ಹೆಂಡತಿ ನಾವೊಂದು ಎಕ್ಸಾಂಪಲ್ ತೊಗೋಬೋದು ಅಲ್ವಾ? ಏನೇ ಆದರೂ ಅಕಸ್ಮಾತ್ ಹುಡುಗರೇ ಏನೋ ತಪ್ಪು ಮಾಡಿದ್ರು ತಿದ್ದಿ ನಡೆಯೋ ಥರ ಇವಾಗ ವಿಜಯ್ ಮೇಡಮ್ ಅವರು ಇದ್ದಾರಲ್ಲ ದರ್ಶನ್ ಸರಿಂದ. ಸೊ ಹಂಗೂ ಇರ್ಬೋದೇನೋಪ್ಪ, ಗೊತ್ತಿಲ್ಲ. ಲಾಯಲ್ಟಿ, ಹುಡುಗಿರ ಲಾಯಲ್ಟಿ ನಾವು ಸೊಸೈಟಿ ನೋಡ್ಬೋದು ಸರ್, ತುಂಬ ರೇಪ್ಸು, ಆಮೇಲೆ ಹ್ಯಾರಾಸ್ಮೆಂಟ್ ಕೇಸು ಹೆಣ್ಮಕ್ಳ ಮೇಲೆ ತುಂಬ ಹೆಚ್ಚಾಗಿ ಆಗ್ತಿರೋದು. ದರ್ಶನ್ ಸರ್ ಏನಾದರೂ ಮಾದರಿ ಆಗ್ತಾರಾ ನಿಮ್ಮ ಪ್ರಕಾರ ಅವರಿಗೆಲ್ಲ? ಮಾದರಿ ಅನ್ನೋದಕ್ಕಿಂತ ಮೇಡಮ್, ಇವಾಗ ರೇಪ್ ಮಾಡ್ತಾರಲ್ಲ ಅವರೆಲ್ಲ ಇಲ್ಲಿ ರೋಡಲ್ಲಿ ಹ್ಯಾಂಗ್ ಮಾಡಿಬಿಡ್ಬೇಕು ಬೆಸ್ಟು. ಸೊ ಅವಾಗ ಇನ್ನೊಬ್ಬ ಮಾಡೋದಕ್ಕೆ ಹೆದರ್ಕೋತಾನೆ. ನಮ್ಮಲ್ಲೂ ಅಷ್ಟೇ ಲಾಗಳೆಲ್ಲ ತುಂಬ ಕಮ್ಮಿ ಇದೆ. ಸ್ವಲ್ಪ ಸ್ಟ್ರಿಕ್ಟಾಗಿ ಏನಾದರೂ ಆ್ಯಕ್ಷನ್ಸ್ಗಳನ್ನ ತೊಗೊಂಡ್ರೆ ಇನ್ಯಾರೂ ಮಾಡೋಕ್ಕೆ ಹೆದರ್ಕೊಳ್ಳಲ್ಲ. ತುಂಬ ಕೇಸಸ್ ಆಗ್ತಿದ್ದಾವೆ, ರೇಪ್ ಕೇಸಸ್ಗಳು ಇಂಡಿಯಾದಲ್ಲೇ ಪ್ರತಿದಿನ ಆಗ್ತಿದೆ. ಇದನ್ನು ತಡೆಗಟ್ಬೋದು ನಾವೆಲ್ಲ ಯೂತ್ಸ್ ಎಲ್ಲ ಫುಲ್ ಮೋಟಿವೇಟ್ ಮಾಡಿಕೊಂಡು ಒಂದೊಳ್ಳೆ ಆ್ಯಂಗಲಲ್ಲಿ ನಾವು ಹೋದರೆ ಪ್ರಾಬಬ್ಲಿ ರೇಪ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.